ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಕರ ರಾಶಿಗೆ 7.5 ಮುಗೀತು ಅಂತ ಅಂದ್ಕೊಳ್ತಾ ಇದ್ದೀರಾ. ಬಹಳ ದಿನದಿಂದ ಕಾಯ್ತಾ ಇದ್ವಿ, ಎಷ್ಟೋ ವರ್ಷ ಆಗೋಗಿತ್ತು. ಇವಾಗ ಏನು ನಡೆಯುತ್ತೆ ಹಾಗಿದ್ರೆ, ಮುಂದಿನ ಫಲಿತಾಂಶಗಳು ಯಾವ ಥರ ಬರ್ತವೆ, ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಯಾವ ಥರ, ಪರಿಶ್ರಮಕ್ಕೆ ಯಾವ ಥರ ಫಲಗಳು ಸಿಗ್ತಾ ಹೋಗ್ತವೆ, ಅವಕಾಶಗಳು ಲೈಫಲ್ಲಿ ಯಾವ ಥರ ಏರ್ಪಡ್ತವೆ, ಹೊಸ ವಿಚಾರಗಳು ಚೆನ್ನಾಗಿ ನಡೆಯೋದಕ್ಕೆ ಯಾವ ಥರ ಸಹಾಯ ಆಗುತ್ತೆ, ಇವನ್ನೆಲ್ಲ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಹಾಗೆಯೇ ಒಂದಷ್ಟು ಎಚ್ಚರಿಕೆಗಳು, ಮುನ್ನೆಚ್ಚರಿಕೆಗಳು ಕೂಡ ಇದ್ದಾವೆ. ವಿಶೇಷವಾಗಿ ಒಂದು ಪೀರಿಯಡ್ಡು ಜುಲೈಯಿಂದ ನವೆಂಬರ್ವರೆಗೆ ಎಚ್ಚರವನ್ನು ತಪ್ಪಬಾರ್ದು. ನೀವು ಇನ್ನೂ ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನು ತಗೋಬೇಕಾಗತ್ತೆ ಆ ಟೈಮಲ್ಲಿ ಅಂತ ಹೇಳ್ತಾ, ವಿಡಿಯೋನ ಶುರು ಮಾಡೋದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಹಾಗೆಯೇ ಟೈಮ್ ಅನ್ನೋದು ಒಂದೇ ಥರ ಇರೋದಿಲ್ಲ. ಇನ್ನು 2.5 ವರ್ಷ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ ಶನಿಯ ಅನುಗ್ರಹದಿಂದಾಗಿ. ಹಾಗಂತ ಇದೇ ಕಂಟಿನ್ಯೂ ಆಗುತ್ತೆ ಅಂತ ಏನಲ್ಲ. 2.5 ವರ್ಷದ ನಂತರ ಮತ್ತೆ ಶುರು ಆಗುತ್ತೆ ಅರ್ಧಾಷ್ಟಮ ಶನಿ, ಆಮೇಲೆ ಬರುತ್ತೆ ಪಂಚಮ ಶನಿ. ಸೊ ಗೇರನ್ನು ಚೇಂಜ್ ಮಾಡೋದಾದರೆ ಸ್ವಲ್ಪ ದಾರಿ ಸುಲಭ ಆಯಿತು, ಟ್ರಾಫಿಕ್ ಇಲ್ಲ ಅಷ್ಟೊಂದು, ನೇರವಾಗಿ ಆರಾಮಾಗಿ ಹೋಗ್ಬೋದು, ಏರು ಕರ್ವಿಂಗ್ಸು ಯಾವುದೂ ಇಲ್ಲ ಅಂತಾದರೆ ಆರಾಮವಾಗಿ ಟಾಪ್ ಗೇರಲ್ಲಿ ಹೋಗ್ತಾ ಇರ್ತೀರ. ಸೊ ಇಲ್ಲ ಅಂತಂದರೆ ಗೇರ್ ಚೇಂಜ್ ಮಾಡಲೇಬೇಕಾಗತ್ತೆ. ಏನೋ ಒಂದು ಅಡ್ಡ ಬಂತು, ಯಾವುದೋ ಒಂದು ವೆಹಿಕಲ್ಲೋ ಏನೋ ಒಂದು ಅಡ್ಡ ಬಂತು, ಯಾರೋ ಪಾದಚಾರಿನ ಯಾರೋ ಬಂದರು, ಸರಿ ಗೇರ್ ಚೇಂಜ್ ಮಾಡ್ತೀರಾ. ಸೊ ಹೇಗೆ ಡ್ರೈವಿಂಗಲ್ಲೋ ರೈಡಿಂಗಲ್ಲೋ ಈ ಥರದ ವಿಚಾರಗಳು ಇರ್ತಾವೋ, ಲೈಫಲ್ಲೂ ಕೂಡ ಅದೇ ಥರ ಇದ್ದೇ ಇರುತ್ತೆ. ಈಗ ಆರಾಮವಾಗಿ ಫ್ರೀಯಾಗಿ ಟಾಪ್ ಗೇರಲ್ಲಿ ಹೋಗುವಾಗ ಯಾವ್ಯಾವ ಘಟನೆಗಳು ಲೈಫಲ್ಲಿ ನಡೀತವೆ. ಮೊದಲನೇದಾಗಿ ಹೇಳಬೇಕಂದ್ರೆ, ಲೈಫಲ್ಲಿ ಎಷ್ಟೊಂದು ಅವಕಾಶಗಳು ಬರ್ತಾ ಇರ್ತವೆ. ಇಂಟರ್ವ್ಯೂನೋ ಇನ್ನೊಂದು ಏನೋ ಒಂದು ಅವಕಾಶಗಳು ಸಿಗೋದಕ್ಕೆ ಕೊರತೆ ಆಗೋದಿಲ್ಲ ಭಾಳಷ್ಟು ಜನರ ಮಟ್ಟಿಗೆ. ಆದರೆ ಅವಕಾಶಗಳನ್ನ ಯಾವ ಥರ ಉಪಯೋಗಿಸ್ಕೊಳ್ಳೋದು, ಹೇಗೆ ಅದನ್ನು ಸಕ್ಸಸ್ಸಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು, ಭಾಳಷ್ಟು ಸಂದರ್ಭಗಳಲ್ಲಿ ಈ ವಿಚಾರಗಳು ಗೊತ್ತಾಗೋದಿಲ್ಲ ನಮಗೆ. ಯಾಕೆಂದರೆ ಅದಕ್ಕೆ ಬೇಕಾದ ಪ್ರೇರಣೆ, ಮೋಟಿವೇಶನ್ ಇರೋದಿಲ್ಲ. ಸರಿಯಾದ ಸಂದರ್ಭ ಬಂದರೂ ಕೂಡ ಅಲ್ಲಿ ಏನನ್ನು ಮಾತಾಡಬೇಕು, ಯಾವ ಮಾತುಗಳನ್ನ ಆಡಬೇಕು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆಡಬೇಕು ಅಂದ್ಕೊಂಡ ಮಾತುಗಳು ಎದೆಯಲ್ಲೇ ಉಳಿದ್ಬಿಡ್ತವೆ. ಏನೋ ಹೇಳಬಾರ್ದು ಅಂತ ಅಂದ್ಕೊಂಡಿರ್ತೀರ, ಅಥವಾ ಆ ವಿಚಾರ ನೀವು ಮಾತಾಡ್ತೀನಿ ಅಂತ ನಿಮಗೆ ಕಲ್ಪನೆನೇ ಇರಲ್ಲ, ಆ ಥರದ ವಿಚಾರಗಳನ್ನ ಹೇಳಿಬಿಟ್ಟಿರ್ತೀರ. ಆಮೇಲೆ ಏನಾಗುತ್ತೆ ಅಂದರೆ ಸಕ್ಸಸ್ ಸಿಗೋದಿಲ್ಲ. ಅಂದರೆ ಆತ್ಮವಿಶ್ವಾಸದ ಕೊರತೆ ಇರ್ಬೋದು, ಆ ಕ್ಷಣದಲ್ಲಿ ನಮಗೆ ಹಠಾತ್ತಾಗಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೊರತೆ ಇರ್ಬೋದು, ಪ್ರಿಪರೇಷನ್ ಕೊರತೆ ಅಂದರೆ ಸರಿಯಾದ ತಯಾರಿಯ ಕೊರತೆ ಇರ್ಬೋದು. ಕೆಲವೊಂದು ಸಲ ತಯಾರಿ ಮಾಡೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ನಾಳೆ ಇಂಟರ್ವ್ಯೂ ಇದೆ ಅಂತ ಯಾರೋ ನಿಮ್ಗೆ ರಜೆ ಕೊಡೋದಿಲ್ಲ. ಇರೋ ಕೆಲಸದಲ್ಲಿರೋ, ಅಂದರೆ ಒಂದು ಕೆಲಸ ಮಾಡ್ತಿರ್ತೀರಾ, ಇನ್ನೊಂದು ಕೆಲಸಕ್ಕೆ ಎಲ್ಲೋ ಬೇರೆ ಕಡೆ ಟ್ರೈ ಮಾಡ್ತಿರ್ತೀರಾ ಅಂತಾದರೆ, ಇಲ್ಲಿ ಕೆಲಸ ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಅಂತಾದರೆ, ಇಲ್ಲಿ ಅಂದರೆ ನಾನು ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಜಾಯ್ನ್ ಆಗ್ತಿದ್ದೀನಿ, ಆ ಕಂಪ್ನಿಗೆ ಜಾಯ್ನ್ ಆಗಿ ಟ್ರೈ ಮಾಡ್ತಿದ್ದೀನಿ ಅಂದರೆ ಯಾರೂ ರಜೆ ಕೊಡೋದಿಲ್ಲ ನಿಮಗೆ. ಸೊ ಇಲ್ಲಿರೋ ಕೆಲಸಗಳನ್ನ ಮುಗಿಸ್ಕೊಂಡೆ ಅದ್ರ ಮಧ್ಯೆನೇ ನೀವು ಮತ್ತೊಂದು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗಿರುತ್ತೆ. ಇಂಥ ಸಂದರ್ಭಗಳು ಏನಾಗುತ್ತೆ ಅಂದರೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ನಿಮಗೆ. ಆ ಥರದ ಆತ್ಮವಿಶ್ವಾಸದ ಕೊರತೆ, ಮಂದಬುದ್ಧಿ, ಅಥವಾ ಯಾವುದನ್ನು ಮರೆಯುವಂಥದ್ದು, ಹೇಳಬೇಕಾದ ವಿಚಾರಗಳನ್ನ ಹೇಳೋದಕ್ಕೆ ಸಾಧ್ಯ ಆಗದೆ ಇರೋದು, ಈ ಥರದ ತೊಂದರೆಗಳನ್ನೆಲ್ಲ ಕಡಿಮೆ. ಶನಿದೇವರ ಒಳ್ಳೆಯ ಪ್ರಭಾವ ನಿಮ್ಮ ಮೇಲೆ ಇರುವಾಗ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅಂತಃಪ್ರೇರಣೆ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ, ಇನ್ನಷ್ಟು ಮತ್ತಷ್ಟು ಕೆಲಸಗಳನ್ನ ಚಟುವಟಿಕೆಯಿಂದ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ಅದಕ್ಕೆ ಸರಿಯಾದ ಸಮಯಾವಕಾಶ ಕೂಡ ಕೂಡಿ ಬರುತ್ತೆ. ಎಲ್ಲ ವಿಚಾರಗಳಿಗೂ ಅವಕಾಶನೂ ಇರಬೇಕಾಗತ್ತೆ. ಮೊದಲೇ ಅಂದೆ ಅವಕಾಶಗಳಿರಬೇಕು ಅಂತ. ಅವಕಾಶಗಳಿದ್ದರೆ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ನಿಮ್ಮನ್ನು ಆ ಥರ ತೊಗೊಂಡೋಗೋದಕ್ಕೆ ಬೇಕಾದ ಪ್ರಿಪರೇಷನ್ ನಡೀತಾ ಇತ್ತು ಈ ಕಾಸ್ಮಿಕ್ ಸಿಸ್ಟಮಲ್ಲಿ. ಅಂದರೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಅದರ ಒಂದು ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ಒಳ್ಳೆಯ ಎನರ್ಜಿಯನ್ನು ಬಿಡುಗಡೆ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಆ ಥರ ಒಳ್ಳೆಯ ಕಿರಣಗಳು ನಿಮ್ಮನ್ನು ತಲುಪ್ತಾ ಇದ್ದಾವೆ. ಆ ಮಟ್ಟಕ್ಕೆ ನೀವು ಖುಷಿ ಆಗ್ಬೋದು. ಸೊ ಆತ್ಮವಿಶ್ವಾಸ ಅಂತಂದರೆ ಅಂದರೆ ಸಮಯಕ್ಕೆ ತಕ್ಕ ಹಾಗೆ ಮಾತಾಡೋದು, ವ್ಯವಹಾರಗಳನ್ನ ಮಾಡೋದು, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾವು ಕರಿತೀವಿ ಪ್ರತ್ಯುತ್ಪನ್ನ ಮತಿತ್ವ ಅಂತ. ಯಾವ ಥರ ಸವಾಲುಗಳು ಬಂದಿದ್ದಾವೋ ಅದಕ್ಕೆ ಉತ್ತರಗಳನ್ನ ಕೊಡುವಂಥದ್ದು. ಪ್ರಶ್ನೆಗೆ ಹಠಾತ್ತಾಗಿ ಉತ್ತರ ಕೊಡೋದಿರ್ಬೋದು, ಒಂದು ಸರಿಯಾದ ಕ್ರಮವನ್ನು ಆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ತೊಗೊಳೋದಿರ್ಬೋದು. ಆ ಥರದ ಕ್ರಮಗಳು ನಿಮ್ಮನ್ನು, ಅಂದರೆ ಬುದ್ಧಿ ಉಪಯೋಗಿಸಿ ಮಾಡುವಂಥ ಕೆಲಸಗಳಲ್ಲಿ ಸಿಗುವಂಥ ಯಶಸ್ಸು ನಿಮ್ಮನ್ನು ಮೇಲ್ಗಡೆ ತಗೊಂಡೋಗುತ್ತೆ. ಹಾಗೆಯೇ ಮಕ್ಕಳ ಅಭಿವೃದ್ಧಿ, ಪ್ರಗತಿ, ಕೆಲಸ ಕಾರ್ಯಗಳಲ್ಲಿ ಅಥವಾ ಅವರು ಮಾಡುವಂಥ ಕ್ಷೇತ್ರಗಳಲ್ಲಿ, ಓದಿರ್ಬೋದು, ಬರಹ ಇರ್ಬೋದು, ಏನೇ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಯಾವುದಾದ್ರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು. ಕೆಲವರು ಹಾಡ್ತಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ. ಇವಾಗೇನು ಬಿಡಿ, ಮಕ್ಕಳು ಏನೇನು ಕಲಿತಾರೋ ಏನೇನು ಬಿಡ್ತಾರೋ ಗೊತ್ತಿಲ್ಲ. ಕರಾಟೆನೋ, ಟೆಕ್ವಾಂಡೋನೋ, ವೂಶೂನೋ, ಇನ್ನೊಂದು ಮತ್ತೊಂದು ಹೀಗೆಲ್ಲ ಕಲಿತಿರ್ತಾರೆ. ಆ ಥರದ ಚಟುವಟಿಕೆಗಳಲ್ಲಿ ಅವರನ್ನು ಎಂಗೇಜ್ ಮಾಡೋದಕ್ಕೆ ಕೂಡ ಸಕಾಲ. ಅವರನ್ನು ಕರ್ಕೊಂಡೋಗಿ ಬಿಡೋದಕ್ಕೆ ನಿಮ್ಗೆ ಟೈಮ್ ಇಲ್ಲ. ಆ ಥರದ ಪರಿಸ್ಥಿತಿ ಎಲ್ಲ ಇತ್ತು. ಹಾಗಿರೋದಿಲ್ಲ. ಅಥವಾ ಅವ್ರಿಗೆ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ
ಸಮಸ್ಯೆ ಕೂಡ ಇತ್ತು. ಆ ಥರದ ಸಮಸ್ಯೆಗಳು ಇನ್ನು ಮುಂದೆ ಬರೋದಿಲ್ಲ. ಇನ್ನು ಕೇರ್ಫುಲ್ ಆಗಿರಬೇಕಾಗಿರೋದು ಒಡ ಹುಟ್ಟಿದವರ ವಿಚಾರದಲ್ಲಿ. ಯಾಕೆಂದರೆ ಈ ತೃತೀಯದ ಶನಿ ಇದನ್ನು ನೋಡಿ, ತೃತೀಯ ಭಾವ ಅನ್ನೋದು ಒಡ ಹುಟ್ಟಿದವರಿಗೆ ಸಂಬಂಧಪಡುತ್ತೆ. ಅವರು ಒಂಚೂರು ಸಮಸ್ಯೆಗೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಅವರನ್ನು ನೀವು ಕಾಪಾಡ್ಕೋಬೇಕು, ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕು. ಏನಾದರೂ ಸಹಾಯ ಸಹಕಾರ ಕೊಡೋದಕ್ಕೆ ಸಾಧ್ಯ ಇದ್ದರೆ ಕೊಡೋದಕ್ಕೆ ಟ್ರೈ ಮಾಡಬೇಕು. ಹಾಗೆಯೇ ನೀವು ಕೇರ್ಫುಲ್ ಆಗಿರಬೇಕಾಗಿರೋ ಇನ್ನೊಂದು ವಿಚಾರ ಅಂದರೆ, ನಿಮ್ಮ ಹೆತ್ತವರು ಅಪ್ಪ ಅಮ್ಮ ಅವರ ಆರೋಗ್ಯದ ಬಗ್ಗೆ ಅಥವಾ ಅವರಿಗೆ ಸಮಾನರಾದ ವ್ಯಕ್ತಿಗಳು ಅವರ ಹೆಲ್ತ್ ಬಗ್ಗೆ ನೀವು ವಿಶೇಷವಾದ ನಿಗಾ ಇಡಬೇಕಾಗತ್ತೆ, ಕೇರ್ಫುಲ್ ಆಗಿರಬೇಕಾಗತ್ತೆ, ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅವರಿಗೆ ವೈದ್ಯಕೀಯ ಸಹಾಯ ಕೂಡ ಅಗತ್ಯ ಆಗ್ಬೋದು. ಇನ್ನೊಂದು ವಿಚಾರ ಭಾಳ ಪಾಸಿಟಿವ್ ಆಗಿರೋದು ಅಂದರೆ, ಈ ಒಂದು ಪೀರಿಯಡ್ ಇದೆ ನೋಡಿ, 7.5 ದೂರ ಹೋಗೋದು ಅನ್ನೋದು. ಮೊದಲು ನಿಮಗೆ ದೇವರು ದಿಂಡ್ರು ಈ ಥರದ ವಿಚಾರಗಳಲ್ಲಿ ಅಶ್ರದ್ಧೆ ವಿಶ್ವಾಸ ಬರ್ತಾಯಿತ್ತು. ಯಾಕೆಂದರೆ ನಿಮ್ಮ ಜೀವನದ ಕಷ್ಟಗಳು ನನಗೆ ಬದುಕೋದಕ್ಕಾಗ್ತಾಯಿಲ್ಲ, ದೇವ್ರ ಬಗ್ಗೆ ಎಲ್ಲಿ ತಲೆ ಕೆಡಿಸ್ಕೊಳ್ಳಿ, ಕೆಲಸನೇ ಮುಗ್ಸೋಕ್ಕಾಗ್ತಾಯಿಲ್ಲ, ಕೊಟ್ಟಿರೋ ಕೆಲಸನೇ ಮುಗ್ಸೋಕ್ಕಾಗ್ತಾಯಿಲ್ಲ, ಹೇಗಪ್ಪ ನಾನು ಬದುಕಲಿ, ದೇವರಿಗೆ ಅದಕ್ಕೆ ಅಂತ ದುಡ್ಡು ಖರ್ಚು ಮಾಡಲಿ, ಈ ಥರದ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತಾಯಿದ್ವು. ಈಗ ಆ ಥರದ ಪ್ರಶ್ನೆಗಳು ಬರೋದಿಲ್ಲ, ನಂಬಿಕೆ ಮೂಡುತ್ತೆ. ಪ್ರವಾಸ ತೀರ್ಥಯಾತ್ರೆ ಈ ಥರದಕ್ಕೂ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತವೆ. ಪ್ರವಾಸಗಳು ಕೂಡ ಪ್ರಯಾಸಕರವಾಗಿರೋದಿಲ್ಲ, ಸಮಾಧಾನಕರವಾಗಿರ್ತವೆ, ತುಂಬ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತವೆ. ಹಾಗಿದ್ರೂ ಕೂಡ ಒಂದು ವಿಚಾರದಲ್ಲಿ ನೀವು ಎಚ್ಚರವಾಗಿರಬೇಕು ಅಂತಂದರೆ, ಜುಲೈಯಿಂದ ನವೆಂಬರ್ವರೆಗಿನ ಅವಧಿ ವಿಶೇಷವಾಗಿ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಬರ್ಬೋದು, ಆರೋಗ್ಯದ ಸಮಸ್ಯೆಗಳು ಉಂಟಾಗೋ ಚಾನ್ಸಸ್ ಇರುತ್ತೆ. ಈ ಶನಿ ವಿಪರೀತವಾಗಿ ಗ್ಯಾಸ್ಟ್ರಿಕ್ಕನ್ನು ಉಂಟು ಮಾಡೋ ಗ್ರಹ. ಅಂದರೆ ಶನಿಯ ಪ್ರಭಾವದಿಂದ ಗ್ಯಾಸ್ಟ್ರಿಕ್ ಅಲ್ಲೋಲ ಕಲ್ಲೋಲಗಳು ಅಂದರೆ ವಾತದ ಪ್ರಕ್ಷುಬ್ಧತೆ, ತಲ್ಲಣಗಳನ್ನು ಉಂಟು ಮಾಡುವಂಥ ಸಾಮರ್ಥ್ಯ ಈ ಗ್ರಹಕ್ಕಿದೆ. ಇದನ್ನು ಕರೀತಾರೆ ಜಂಜಾವಾತ ಅಂತ. ಈ ಥರದ ಜಂಜಾವಾತ ಸಮಸ್ಯೆಗಳೇನಾದರೂ ಇದ್ದರೆ ಅದರಿಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ನವೆಂಬರ್ ನಂತರದ ಅವಧಿಯಲ್ಲಿ. ಅಲ್ಲಿವರೆಗೂ ನೀವು ಕೇರ್ಫುಲ್ ಆಗಿರಬೇಕು, ಅಬ್ಸರ್ವ್ ಮಾಡ್ತಿರಬೇಕು. ಅಂದರೆ ತಿಂದಿದ್ದು ಜೀರ್ಣ ಆಗ್ತಾ ಇದೆಯಾ, ಸರಿಯಾಗಿ ಪಚನಗೊಳ್ತಾ ಇದೆಯಾ, ಸರಿಯಾದ ರೀತಿಯಲ್ಲಿ ರಕ್ತ ಮಾಂಸಗಳಾಗಿ ಪರಿವರ್ತಿತ ಆಗ್ತಾ ಇದೆಯಾ ಅದು ಅನ್ನೋದು, ಎನರ್ಜಿಯಾಗಿ ಶಕ್ತಿಯಾಗಿ ನಿಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ವಿಟಮಿನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆಯಾ ಅಂತ ನೋಡ್ಕೊಳ್ತಾ ಇರಬೇಕು. ಯಾವುದಾದ್ರೂ ಅನುಮಾನಗಳು ಬಂದರೆ ಆರೋಗ್ಯದ ಬಗ್ಗೆ ಟೆಸ್ಟ್ಗಳನ್ನು ಕೂಡ ಮಾಡಿಸ್ಕೊಳ್ಳಿ, ವೈದ್ಯರನ್ನು ಕೂಡ ಸಂಪರ್ಕಿಸಿ. ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಹರಿ ಓಂ.